ಏನ್ ಪುಣ್ಯಕ್ಕ ಏನ್ ನೋಡ್ತಾ ಇದ್ದೆ ಅಲ್ಲೇ? ಇಲ್ಲ ಶಿವಾನಿ, ನಾವು ಅತ್ತೆನವ್ರು ಅಕ್ಕ ಮೇಲ್ಗಡೆ ಅಟ್ಟದ ಮೇಲೆ ಹೋಗವ್ರೆ. ಇವಾಗೆಲ್ಲ ಏನ್ ಮಾತಾಡೋದಿದ್ರು ಅಟ್ಟದ ಮೇಲೆ ಹೋಗ್ತಾರೆ. ಎಲ್ಲ ರಿಪೇರಿ ಮಾಡಿಸಿ ಎಲ್ಲ ಚೆನ್ನಾಗಿ ಮಾಡೋರಲ್ಲ ಮೇಲ್ಗಡೆ. ಅದಕ್ಕೆ ಇಲ್ಲ ಅಲ್ಲ ನಮಗೆ ಗೊತ್ತಾದ್ರೆ ಏನ್ ಅನ್ಕೊಂತಾರೋ ಏನೋ, ಇವ್ರ ಎದುರಿಗೆಲ್ಲ ಇದಾಗ್ಬಿಡ್ತೀವಿ ಅಂತ ಮ್ಯಾಕ್ ಹೋಗವ್ರೆ. ಹೌದೇನು? ಮೇಲ್ಕ್ ಹೋಗವ್ರೇನು? ಓ, ಮಾತಾಡಕ್ಕೆ ಎಲ್ಲ ವಿಷಯ ಅಲ್ಲಾದ್ರೆ ಮಾತಾಡ್ಬೋದು ಅಂತ. ಅದೆಲ್ಲ ನೋಡೋಣ ಬಾ. ಚೆನ್ನಾಯ್ತಲ್ವೇನಕ್ಕ ಇವಾಗ ಒಂಥರ ಎಲ್ಲ ರೆಡಿ ಮಾಡ್ಸಿರೋದಕ್ಕೆ? ತುಂಬಾ ಚೆನ್ನಾಗೈತೆ ಕಣೆ, ಎಷ್ಟು ಚೆನ್ನಾಗೈತೆ. ನನಗಂತೂ ಭಾಳ ಇಷ್ಟ ಆಯ್ತು ನಮ್ದು ಡೂಪ್ಲೆಕ್ಸ್ ಮನೆ. ಮಾತಾಡ್ತಾರೆ ಇಲ್ಲೇ ನಿಂತ್ಕೊಳಕ, ತಿರ್ಗ ಆಮೇಲೆ ನಾವು ಹೋಗೋದು, ಆಮೇಲೆ ಅವರು ಇವ್ರು ಯಾಕಪ್ಪ ಬಂದು ಮೇಲೆ ಗಡಿಕಂತ ಬೈಕಂತಾರೆ. ಬಾ ಬೈಕೊಂಡ್ರು ಬೈಕೊಂಬ್ಲೇಳೆ, ನಾವೇ ನಮ್ಮ ಮನೆಯಾಗ ಇಲ್ದಲೆ ಎಲ್ಗೆ ಹೋಗೋಣ? ನಾವು ಮನೆಯಾಗ್ಲಾರೇನು ಬೇರೆಯವ್ರಲ್ಲ ಬಾ. ಬಂದರು ಋತು ಅಕ್ಕನೂ ಪ್ರವೀಣ ಬಂದವ್ರೇನೋ ಮಾತಾಡಿರು. ಅತ್ತೆನೂ ಮಾಮ ಮೇಲಕ್ಕೆ ಹೋದ್ರು. ಈಗ ತಾಯಿ ಮಗಳಿಬ್ರು ಮೇಲೆ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಎಂಬುದು ಗೊತ್ತಿಲ್ಲ ನನಗೇನ. ನಮ್ಮ ಪ್ರೇಮನೆ ಏನೋ ಹೇಳಿರ್ಬೇಕಾ ಪ್ರೀತಿ ಕುಟೆ ಅಂತ. ನಾನು ಬೇರೆ ಮುಂಚ್ಕೊಂಡಿದ್ದೀನಲ್ಲ, ನಾನು ಬೇರೆ ಮಾತಾಡ್ಸಲ್ವಲ್ಲ. ಅವಳೇ ಏನಾನ ಹೇಳ್ಕೊಟ್ಟಿರ್ಬೇಕೇನೋ ಅಂತ ಅನ್ನಿಸ್ತೈತೆ ಕಣಿರುತ್ತು ನನಗೆ. ನಿಜವಾಗ್ಲೂ ಹಂಗೆ ಆಗಿರೋದಿದು. ಎಲ್ಲ ಇದೊಂದು ಸ್ವಲ್ಪ ಹೇಳವ್ರೆ, ಅದಕ್ಕೆ ಹಂಗೆ ಹಿಂಗೆ ಅಂತ ನೀನು ಮಾತಾಡಿಸ್ತಿಲ್ಲದಕ್ಕೂ ಅದಕ್ಕೂ ಏನೋ ಹೇಳಿರ್ಬೇಕು. ಮೊದಲೇ ಅಕ್ಕ ತಂಗಿಯವರಲ್ಲ, ಅಕ್ಕ ತಂಗಿಯವ್ರ ಮಾತು ಕೇಳೋದು ಅವರು ಕೇಳ್ತಾರೆ. ಅಕ್ಕ ತಂಗಿಯವ್ರ ಮಾತು ಕೇಳೋದು ಸತ್ಯ ಅದು. ಅವ್ರು ಯಾವತ್ತೂ ಅಕ್ಕ ತಂಗಿಯರು ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಅದಕ್ಕೇ ಎಲ್ಲನ ಹಂಗೆಲ್ಲ ಮಾತಾಡಿರ್ಬೇಕು, ಹೇಳಿರ್ಬೇಕು ಅಂತ ಅನ್ನಿಸ್ತೈತೆ ಕಣಮ್ಮ ನನಗೂ. ಅದು ಹಂಗೆ ಆಗಿರೋದು ಸಾಮಾನ್ಯ. ಏನೋ ಬೈಕಂತ ಇದ್ದಾರೆ ಕಣೆ ಟೈಮ್ಗಳಿಬ್ರು ಕೂತ್ಕೊಂಡು. ಮೊನ್ನೆ ನಾನು ಅವತ್ತು ಹೋಗಿ ಬಂದಾದ್ಮೇಲೆ ತಿರ್ಗಾ ಅವಳು ಯಾಕೋ ಹೋದ್ಲು. ಆ ಪ್ರೇಮ ಬಂದ್ಲ, ಅವ್ರ ಮನೆಯಕ್ಕೆ ಹೋಗಿ ಬಂದ್ಲು. ನಾನು ನೋಡಿದೆ, ಯಾಕೋ ಇವ್ರ ಮನೆಯಕ್ಕೆ ಹೋಗಿ ಬರ್ತಾ ಇದ್ದಾಳಲ್ಲ ಅನ್ಕಂಡೆ. ಹೇಳತ್ತಿದ್ದು ಬಂದ್ಲು. ನಾನು ಯಾಕೆ ಇವಳು ಹಿಂಗೆ ಬಂದ್ಲಲ್ಲ, ಏನೋ ಹೇಳ್ಕೊಡಕ್ಕೆ ಬಂದವಳೆ ತಂಗಿಗೆ ಏನಾನ ಹೇಳಕ್ಕೆ ಅಂತ ಅನ್ಕಂಡೆ. ನಾನು ಅಲ್ಲಿಗೆ ಬಿಡತ್ತಂತ ಸುಮ್ಮನಾದೆ. ಅವಳು ಯಾತನಾಗ್ಲಿಗಳೇ ನಾನು ಹೋದ್ರಿ ಅಕ್ಕ ಈಗ ಚಪಾತಿ ಮಾಡಿದ್ವಿ ಕಣಕ್ಕ, ಖಾಲಿ ಅದು. ತಿಂತೇನಕ್ಕ, ಉಚ್ಕೊಡನೇನಕ್ಕ ಅಂತ ಕೇಳ್ತಾಳೆ. ಹಣ್ಣು ತಿನ್ನು ಅಂತ ಯಾವತ್ತವಳು ಬಾಯಿಗೆ ಬರಲ್ಲ ಕಣೆ. ನಮ್ಮಮ್ಮ ಉಣ್ಣಮ್ಮ ಅಂಬುತ್ತೆ. ನಾನು ಬೇಡಂತ ಎಂತೀನಿ. ಚೆನ್ನಾಗಿ ಮಾಡಲ್ಲ ಕಣೆ ಅವಳು. ಯಾತ್ ಮಾಡಿದ್ರು ಚೆನ್ನಾಗಿ ಮಾಡಲ್ಲ. ಅಲ್ಲ ಹಂಗಾದ್ರೆ ಅವರೇ ಏನಕ್ಕೆ ಕಿತಾಪತಿ ಮಾಡವ್ರೆ ಕಣಮ್ಮ. ನನಗನ್ಸಿದ ಮಟ್ಟಿಗೆ ಇವರೇ ಏನೋ ಮಾಡಿದಾರೆ ಅಂತ. ಅಕ್ಕ ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ಏನಿಲ್ಲ, ಅಜ್ಜಿನ ತಾತ ಬರ್ಲಿ ಅಂತ ನೋಡ್ತಿದ್ವಿ. ಅವರೆಲ್ಲ ಹೋಗವ್ರೆ, ಅದಕ್ಕೆ ಹೊಲ್ತಕ್ಕೆ ಹೋಗೈತೆ ಅಪ್ಪ ಕರ್ಕೊಂಬರಕ್ಕೆ. ಬಂದಾಗ ಅವ್ರ ಬಂತಕ್ಕೆ ಹೋಗ್ಬರ್ಬೇಕು, ಪ್ರೀತಿ ಅಕ್ಕರ ಬಂತಕ್ಕೆ. ಅದಕ್ಕೆ ನಾನು ಅಮ್ಮ ಕೂತ್ಕೊಂಡು ಮಾತಾಡ್ತಿದ್ವಿ. ಹೇಳು ನಾನು ಎಲ್ಗೋದ್ರತ್ತು ಇಲ್ಲಿ ಬರ್ಲಿಲ್ವಲ್ಲ ಕೆಳಕ್ಕೆ, ಅದಕ್ಕೆ ಬಂದ್ವಿ ನಾವು ಮೇಲಕ್ಕೆ. ಏನಿಲ್ಲ ಹೇಳು, ಸುಮ್ಮನೆ ಯಾತ ಮಾತಾಡ್ತಿದ್ವಿ. ಏನಿಲ್ಲ ಅಂಥದ್ದೆಲ್ಲ ಏನಿಲ್ಲ. ಹೋಗಿ ಕೆಳಕ್ಕೆ ಯಾತನ ತಿರ್ಗ ಅಲ್ಲಿ ಯಾರನ್ನ ಬಂದ್ರು ಊಟ ಕಾಮಲ್ಲ ಏನಿಲ್ಲ. ನಾವು ಇನ್ನೊಂದ್ಸತಿ ಏನೋ ಹೋಗೋಣ ನೋಡು ಈ ಹುಡುಗಿ ಅಂತ ಕೆಲಸ ಮಾಡ್ಕೊಂಡು ನಮ್ಮ ತನ್ವಿ ಅಂತ ಮಾತಾಡ್ತಿದ್ವಿ ಅಷ್ಟೇ. ಸರಿ ಆಯ್ತಕ್ಕ, ಆಯ್ತು ಹೇಳಿ. ನೋಡ ಅವ್ರನ್ನ ಬೈಕೆಂಬ್ತಿರೋದ ಪ್ರೇಮಕ್ಕನ್ನ ಎಲ್ಲ ಆಗಿ ಆ ಪ್ರೇಮಕ್ಕನ ಮೇಲೆ ಸುಮ್ಮನೆ ಸುಮ್ಮನೆ ಕಾಣ್ದಲೆ ಮಾಡ್ದಲೆ ಒಬ್ರು ಬೈಕೋಬಾರ್ದಲ್ವಾ? ಯಾತ ಮಾತಾಡ್ತಾ ಇದಾರೆ ಅಂತ ಬಂದವ್ರಿ. ಇವ್ರು ಹಂಗೆ ತಗ ಯಾತನ ಮಾತಾಡಕ್ಕಿಲ್ಲ, ಅದೇ ಬಂದ್ಬಿಡ್ತಾರೆ. ಹೆಂಗತ್ತ ಮ್ಯಾಲಿರೋದಕ್ಕೂ ಆಸೆ ಆತ, ಬರೇ ಕೆಳಗೆ ಮಾತಾಡ್ಬೇಕಂದ್ರೆ ಆಗ್ತಿರ್ಲಿಲ್ಲ. ಎಲ್ಲ ಬಂದು ಕೇಳಿಸ್ಯಂಬದು. ಇವಳು ನಮ್ಮ ಪುಣ್ಯ ಒಳ್ಳೆಳಲ್ಲ, ನಮ್ಮ ಶಿವನಿ ಹೆಂಗೋ ಒಂದು ದಾರಿಗೆ ಬತ್ತಾಳಮ್ಮ. ಇವಳು ನಮ್ಮ ಪುಣ್ಯ ಒಳ್ಳೆಳಲ್ಲ. ನಮ್ಮ ವರ್ಷಿ ತಮ್ಗಿಗಳಮ್ಮ ಹೇಳಿರೆ ಸುಮ್ಮನೆ ಯಾಕೆ ಸಿಟ್ಟು ಅಂತೇಳಿ ನಾವೇ ಆತಿ ಹೇಳಲ್ಲ. ಅವತ್ತು ನಿಮ್ಮಪ್ಪ ಫೋನ್ ಮಾಡಿ ಹೇಳಿದ್ದೆ, ಅವತ್ತು ಹೇಳಿದ್ದೇನೆ, ತಿರ್ಗಿ ಹೇಳಲಿಲ್ಲ. ಸರಿ ಆಯ್ತಣ್ಣ ಹೇಳ್ತೀನಿ ಅಂತ ಹೇಳಿತ್ತು. ವರ್ಷಿ ತಮ್ಮ ಬಂದ್ಲ, ಅವತ್ತೇನ ಹೇಳೋಗಿದ್ಲೇನ. ಯಾತನ ಹೇಳಿರ್ಬೇಕು. ನನಗಂತೂ ಚಿಂತೆ ಆಗೈತೆ ಕಣಮ್ಮ, ಏನು ಮಾಡಬೇಕು ಏನೋ ಅಂತ. ಹೋಗೋದು ಭಾಳ ಚಿಂತೆ ಆಗ್ಬಿಟ್ಟೈತೆ. ಚಿಂತೆ ಮಾಡ್ಬೇಡ, ಯಾಕೆ ಚಿಂತೆ ಮಾಡ್ತೀಯ? ನೀನೇನು ಚಿಂತೆ ಮಾಡೋ ಅಂಥದ್ದೇನು ಬಂದಿಲ್ಲ ಇವತ್ತು. ಯಾಕೆ ಚಿಂತೆ ಮಾಡ್ತೀಯ ಹೇಳು? ಚಿಂತೆ ಮಾಡಿ ಏನಾಗೋದು, ಏನೈತೆ ಇರುತ್ತೋ? ನೀನು ಹೆಣ್ಣು ಹುಡುಗರು ಮದುವೆ ಮಾಡೋ ಚಿಂತೆ ಮಾಡ್ತಿಲ್ಲ ಇವಾಗಿನ ಕಾಲದಾಗೆ. ಅಯ್ಯೋ ಕೊಟ್ಟರೆ ಸಾಕಪ್ಪ, ನೀನು ನಾವೆಲ್ಲ ಮದುವೆ ಹೊಸ್ತಾ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತಾರೆ. ನೀವು ಇವತ್ತು ಕೊಳಚೆನು ಉಂಗ್ರ ಎಲ್ಲ ಕೊಟ್ಟು ಅವ್ರಿಗೆ ಮದುವೆ ಮಾಡ್ಕೊಡ್ತಾ ಇದ್ರೆ ಬಿಡು, ಅವ್ರು ಅದನ್ನ ಕಾಲ ಗೊತ್ಕೊಳಂಗಾಗುತ್ತೆ. ಒಂದು ಮಾತು ಕೇಳೋದು, ಇನ್ನೊಂದ್ಸತಿ ಹೋಗಿ ದೊಡ್ಡವ್ರನ್ನೆಲ್ಲ ಕರ್ಕೊಂಡೋಗಿ ಬೇಡ ಅಂದ್ರೆ ಬ್ಯಾಡ ಕ್ಯಾನ್ಸಲ್ ಮಾಡಿ ಸುಮ್ಮನಾಗದಯ್ಯ ಅಷ್ಟೇ. ಎಲ್ಲ ಫೋನ್ ಮಾಡಿ ಕ್ಯಾನ್ಸಲ್ ಆಯ್ತು ಬೋರ್ಬೇಡ್ರಿ ಅಂತ ಹೇಳಿರತ್ತೆ. ಯಾಕೆ ಹಿಂಗೇನೋ ಪ್ರಾಬ್ಲಮ್ ಆಯಿತು ಇಲ್ಲ ಅಂತ ಹೇಳಿರ ಆಯ್ತು ಅಷ್ಟೇ. ಸುಮ್ಮನೆ ಯಾಕೆ ಓಟನು ಒಂದು 2 ದಿನ, ಒಂದು 6-15 ದಿನ ಹಂಗೆ ಅನ್ಸುತ್ತೆ. ಆಮೇಲೆ ಏನೋ ಅನ್ಸಲ್ಲ, ಸುಮ್ಕಿರು. ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ದಿನ ಕರೆದು ಬರೋಣ ಅಂತ ಇದ್ದೆ ಕಣಮ್ಮ, ಕರೆದು ಬರೋಣ ಹೋಗಿ. ಬೇಡ ಸುಮ್ಕಿರು. ಯಾಕೆ ಕರೆದು ಬತ್ತಿ? ನಾನು ಮಾತಾಡ್ಸಲ್ಲ ಅಮ್ಮನ. ನಮ್ಗೇನು ಹಂಗೇನೆ ಏನು ನಮ್ಗೇನು ಬೆಲೆನೇ ಇಲ್ಲ ಅಂತ ನಾವು ಮಾತಾಡ್ಸಲ್ಲ. ಬರೇ ಮಗ ಸೊಸೆ ಅಂತ ಅಂತಾರೆ ಅಂತ ನಾನು ಮಾತಾಡ್ಸಲ್ಲ. ನಾನು ಅವತ್ತಿಂದಲೂ ಹೋಗಿಲ್ಲ ಅವ್ರ ಮಂತಕ್ಕೆ, ನಾನು ಮಾತಾಡ್ಸಕ್ಕೆ ಹೋಗಿಲ್ಲ. ಅವಳೆ ಕಣೆ ಪ್ರೇಮ ಏನೋ ಹೇಳ್ಕೊಟ್ಟವಳು ನನಗೆ ತಿಳಿದ ಮಟ್ಟಿಗೆ. ಅವಳೇ ಪ್ರೇಮನೇ ಹೇಳ್ಕೊಟ್ಟಿರೋದು. ಯಾರು ಅಲ್ಲ, ಅವಳೇ ಏನೋ ಹೇಳವಳೆ ಹೋಗಿ. ನನಗೆ ಗೊತ್ತು, ಅವಳು ಹೇಳಿರೋದಕ್ಕೇನೆ ಹಿಂಗಾಗಿರೋದು. ತಂಗೆಲ್ಲ ಅವಳ ಅಕ್ಕನ ಮಾತನ್ನು ಚೆನ್ನಾಗಿ ಕೇಳ್ತಾಳೆ. ಅವಳು ಪ್ರೀತಿ
ಅದಕ್ಕೆ ಎಲ್ಲ ಹೇಳ್ಕೊಟ್ಟಿರ್ಬೇಕು ಅಂತ ಸಾಮಾನ್ಯ ನನಗೆ. ಅವಳೆ ಹೇಳಿರ್ಬೇಕು ಅಮ್ಮಂಗೆ ನನಗೆ ಅನ್ನಿಸ್ತಾಯ್ತಮ್ಮ. ನೋಡಂತಾಗ ಏನೇನಾಗುತ್ತೆ ಅಂತ ಏನು ಯೋಚನೆ ಮಾಡ್ಬೇಡ, ಸುಮ್ಕಿರು. ಏನು ಲಕ್ಷ್ಮಜ್ಜಿ ನೀನು ಕರಿಯಕ್ಕೆ ಹೋಗ್ಬೇಡ, ಯಾವ ಅಜ್ಜಿನ ಬೇಡ, ಸಾಕು ನಮ್ಮ ಅತ್ತೆನೂ ನಮ್ಮ ಅಮ್ಮನ ಕರ್ಕೊಂಡು ಹೋಗೋಣ. ಸುಮ್ಕಿರು, ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಅದೇನಾಗುತ್ತಾ ಆಗಲಿ. ಅಷ್ಟೇ, ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ತೀನಿ. ಇನ್ನೇನು ಮಾಡೋದು. ಹೋದ್ರ ಇದಾರ ಇಲ್ಲೆಲ್ಲ? ಹೋಗ್ಯವ್ರು ಹೇಳು, ಹೋಗ್ಯವ್ರು ಆಲೇನೆ. ಹೋಗ್ಯವ್ರು ತಗ. ನೋಡ್ದ ತಾಯಿ ಮಗಳಿಬ್ರು ಅಲ್ಲೇನೆ ಕಾಣ್ದಲ್ಲೇ ಮಾಡ್ದಲ್ಲೇ ಸುಮ್ಮನೆ ಬೈಕಂತಾ ಇದ್ದಾರೆ. ಪಾಪ ಆ ಪ್ರೇಮಕ್ಕನ್ ಬೈಕಂತಾ ಇದ್ದಾರೆ. ಇವಳು ಮಗಳು ಮಾಡಿರೋ ತಪ್ಪಿಗೆ ಪ್ರೇಮಕ್ಕನ್ ಬೈಕೊಂಡ್ರೆ ಇವಳು ತಂಗಿ ಮಾಡಿರೋ ತಪ್ಪಿಗೆ ಅವ್ನು ಬೇಜಾರಾಗಿರೋದು. ಆವಾಗ ಯಾಕಪ್ಪ ಹೇಳ್ಕೊಡುತ್ತೆ ಪಾಪ. ಹಂಗೆ ಮತ್ತೆ ತಗ ಲಕ್ಷ್ಮಜ್ಜಿನ ಕರಿಯಲ್ಲ ಅನ್ಸುತ್ತೆ. ನಮ್ಮ ಅತ್ತೆ ತವ್ರ ಮನೆ ಮೇಲೆ ಮುಂಚ್ಕೊಂಡೈತಲ್ಲ, ಅದಕ್ಕೆ ಕರಿಯಲ್ಲ ಅನ್ಸುತ್ತೆ. ಕರಿಯೋದು ಬೇಡ ಅಂತ ಮುಂಚ್ಕೊಂಡೈತಿ. ಋತು ಅಕ್ಕನೂ ಅವ್ರ ಅಮ್ಮ ಮಾತಾಡಿಸ್ತಿಲ್ಲದಕ್ಕೆ ಈ ಋತು ಅಕ್ಕನೂ ಹೋಗಲ್ಲ ನೋಡು. ಅಯ್ಯೋ ನನಗೆ ಅರ್ಥ ಆಯ್ತು. ಯಾವಾಗ ಇಲ್ಲಿ ಅವ್ರು ಮಾತಾಡ್ತಿದ್ರು ಆವಾಗಲೇ ಅನ್ಕೊಂಡೆ ಮೇಲ್ಗಡೆ ಹೋಗಿ ಮಾತಾಡ್ತಿದ್ರು, ಏನೋ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಶಿವಾನಿ. ಹಂಗೆ ಮಾತಾಡಬಾರ್ದು ಅಲ್ವಾ ಪುಣ್ಯಾಕ. ಸುಮ್ಮನೆ ಪಾಪ ಪ್ರೇಮಕ್ಕನ್ ನೋಡಪ್ಪ, ಆವಾಕ ಎಲ್ಲೋ ಐತೆ, ಆವಾಕನ್ ಇದು ಏನಂತ ವಿಷಯ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ಇನ್ನೂ. ಪಾಪ ಆವಾಕನ್ ಬೈಕಂತ ಇರೋದ ನಮ್ಮ ಅತ್ತೆ ಅಂತೂ. ಯಾಕಂದ್ರೆ ತಂಗಿ ಅಲ್ಲ ಅಕ್ಕ ಎಲ್ಲ ಪ್ರೀತಿ ಅಕ್ಕನಿಗೆ, ಅದಕ್ಕೆ ಎಲ್ಲಾದ್ರೂ ಹೇಳ್ಕೊಟ್ಟಿರ್ಬೇಕೇನೋ ಅಂತ. ಇವ್ರು ಬೇರೆ ತವ್ರ ಮನೆ ಮೇಲೆ ಮುಂಚ್ಕೊಂಡೈತಲ್ಲ, ಅದಕ್ಕೆ ತಮ್ಮ ಹೆಂಡತಿ ಮೇಲೆ ಇವಾಗ ಡೌಟು. ನೋಡು, ಯಾರನ್ನೇ ಆಗಲಿ ಹಂಗೆಲ್ಲ ಮಾತಾಡಬಾರ್ದು. ಅವ್ರಿಗೆ ಗೊತ್ತಾದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು. ನೋಡಪ್ಪ ಹೆಂಗೆ ಮಾತಾಡಿದ್ರು ಅಂತ. ಮತ್ತೆ ಬೇಜಾರಾಗ್ದಂಗಿರುತ್ತೆ. ನಮಗೆ ಆಗಲಿ ಪಾಪ ಇವಾಗ ಅಕ್ಕನ ಬಗ್ಗೆ ಮಾತಾಡ್ತಾ ಇದ್ದಿದ್ದಕ್ಕೆ ನಮಗೆ ಆಗಲಿ ಬೇಜಾರಾಯಿತು ಶಿವಾನಿ. ನೋಡಪ್ಪ ಇದೇನಪ್ಪ ಇದು ಹಿಂಗೆ ಮಾತಾಡಿದ್ರು, ಪಾಪ ಅವಕ್ಕ ಎಲ್ಲೋ ಐತೆ, ಆ ಅಕ್ಕನಿಗೆ ಮ್ಯಾಟ್ರ್ ಅಂತ ಏನಂತ ಗೊತ್ತೇ ಇಲ್ಲ ಅಂತಂದ್ರೆ ಸುಮ್ಮನೆ ಆ ಅಕ್ಕನ ಮೇಲೆ ಸುಮ್ಮನೆ ಆರೋಪ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ? ಯಾರು ಸಹಿಸ್ಕೊಂತಾರೆ? ಯಾರು ಸಹಿಸ್ಕೊಂಬಲ್ಲ? ಈಗ ನನ್ನ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ, ನೀನೇ ಆಗಲಿ ನನ್ನ ಬಗ್ಗೆ ಸುಮ್ಮನೆ ನಾನು ಮಾಡದೇ ಇಲ್ಲದೆಲ್ಲ ನೀನು ಹೇಳಿದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ. ಹಂಗೆ ಇನ್ನು ಮಾಡಿರೋದೇ ಹೇಳಿದ್ರೆ ಏನೋ ಒಂದ್ಸಲ ನಿಜವಾಗ್ಲೂ ಏನಾದರೂ ಕಂಡಿದ್ರೆ ಬಿಡಪ್ಪ ನಾನು ಮಾಡಿರೋದಕ್ಕೇನೋ ಹೇಳವ್ರೆ ಅಂತ ಅನ್ಕೊಂತಾರೆ. ಆದರೆ ಪಾಪ ಅಕ್ಕ ಹಂಗೆಲ್ಲ ಹೇಳಿಲ್ಲ. ಅದೇ ಬಂದಿತ್ತವತ್ತು ಅವ್ರ ಮನೆಗೆ ನಮ್ಮ ಅತ್ತೆ ನೋಡ್ದು, ಅದಕ್ಕೆ ಬಂದು ಏನು ಹೇಳ್ತು, ಹುಷಾರಾಗಿರಮ್ಮ, ಮದುವೆ ಮಾಡ್ಕೊಂತೀಯ, ಸ್ವಲ್ಪ ಹುಷಾರಾಗಿ ಎಲ್ಲನ ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗು, ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಹೇಳ್ತಾ ಅಷ್ಟೇ. ಏನು ಹೇಳಿಲ್ಲ ಕಣ್ಶಿವಾನಿ ಪಾಪ. ಪ್ರೇಮಕ್ಕ ಏನು ಮದುವೆ ಕ್ಯಾನ್ಸಲ್ ಮಾಡ್ರಿ ಅಂತಲೂ ಹೇಳಿಲ್ಲ. ಸ್ವಲ್ಪ ಹುಷಾರಾಗಿರ್ರಿ ಪಾಪ, ಮದುವೆ ಆದಮೇಲೆ ಆಗಲಿ ನೀವು ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು, ಯಾರು ಕೊಡಲ್ಲ ಇಲ್ದಿದ್ರೆ ಅಂತ ಹೇಳಿ ಎಲ್ಲ ಮಾತಾಡ್ತಿದ್ರಪ್ಪ. ಅಕ್ಕ ತಂಗಿಯರು ಅಂದಮೇಲೆ ಮಾತಾಡ್ತಾರೆ, ಹೇಳ್ತಾರಪ್ಪ. ಇವ್ರದೇ ಒಂದು ಕತೆ. ನಮ್ಮ ಅತ್ತೆದು ನಮ್ಮ ಋತು ಹಾಕೊಂಡು ಭಾರಿ ಎಲ್ಲ ಇವ್ರಂತಾರೆ ಅಂತಲೇ ತಿಳ್ಕೊಬಿಟ್ಟವ್ರಿ. ಎಲ್ಲ ಇವ್ರು ಹೇಳ್ದಂಗೆ ಕೇಳ್ತಾರೆ, ಎಲ್ಲ ನಾವು ಹೇಳ್ದಂಗೆ ಕೇಳ್ತಾರೆ, ಎಲ್ಲ ನಮ್ಮದೇ ಇದು, ನಾವೇ ದೊಡ್ಡದು ಅನ್ನೋ ಥರ ತಿಳ್ಕೊಬಿಟ್ಟವ್ರಿ. ಅಯ್ಯೋ ಇವಾಗಿನ ಕಾಲದಾಗ ಯಾರು ಕೇಳ್ತಾರೆ ಅನ್ನೋದು ಅವ್ರಿಗೆ ಏನು ಗೊತ್ತಿರೋರಾಗಿದ್ರೆ ಹಿಂಗೆ ಮಾತಾಡ್ತಾ ಇರಲಿಲ್ಲ ಪುಣ್ಯಾಕ. ಅವರು ನಿಜವಾಗ್ಲೂ ಹಿಂಗೆ ಮಾತಾಡ್ತಾರೆ ಗೊತ್ತಾ? ಅಯ್ಯೋ ನನಗೆ ಏನು ಹೇಳೋಣಪ್ಪ ಅನ್ಸುತ್ತೆ ಅವ್ರಿಗೆ. ಮ್ಯಾಕ್ ಹೋಗ್ಯಾರ ಇವಾಗ ಒಂದು ಅಟ್ಟ ಚೆನ್ನಾಗೈತೆ, ಎಲ್ಲ ರಿಪೇರಿ ಮಾಡಿಸಿ ಎಲ್ಲ ಇನ್ನು ಮಾಡಿರೋದಕ್ಕೆ ಮ್ಯಾಲೊಂದು ಚೆನ್ನಾಗೈತಿ. ಅಲ್ಲಿಗೆ ಹೋಗಿ ಕುತ್ಕೊಂಡು ಎಲ್ಲ ನಾವೆಲ್ಲ ಕೇಳಿಸ್ಕೊಂತೀವಿ ಅಂತ ಅಲ್ಲಿಗೆ ಹೋಗೋರು ತಾಯಿ ಮಗಳಿಬ್ರು. ಗಂಡ ಗೊತ್ತಿದಂಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತು ಕಣ ಋತು ಅಕ್ಕ. ಅದಕ್ಕೇನೆ ಅವರು ದೊಡ್ಡವಳು ಮಾತ್ರ ಮಾಡ್ಕೊಂತೀವಿ ಅಂತ ಹೇಳಿದ್ರಂತೆ. ಅದೇನೋ ಗೊತ್ತಿಲ್ಲ ಸರಿಯಾಗಿ. ಇನ್ನು ಅಜ್ಜಿ ತಾತ ಬಂದ್ಮೇಲೆ ಇನ್ನೂ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಏನೋ ಮಾತಾಡ್ತಂಗಿತ್ತು. ಏನು ಮಾತಾಡ್ಲಿ ಬಿಡತ್ತು, ಮಾತಾಡ್ಕೊಂಬೇಡ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಬಾ ನಮ್ಮ ಕೆಲಸ ನಾವು ನೋಡಿದ್ರಲ್ಲ ವೀಕ್ಷಕರೇ. ಇವಾಗ ನಮ್ಮ ಅತ್ತೆಗೆ ಒಂಥರ ಅನುಮಾನ ಶುರುವಾಗೈತೆ. ಏನು ಇದಕ್ಕೆಲ್ಲ ಕಾರಣ ಪ್ರೇಮನೇ ಇರ್ಬೋದು ಅನ್ನೋ ಥರ ಡೌಟ್ ಶುರುವಾಗೈತೆ. ಆದರೆ ಆ ಅಕ್ಕ ಅಂತೂ ಖಂಡಿತ ಅಲ್ಲ, ಏನೂ ಹೇಳಿಲ್ಲ ಪಾಪ. ಈ ಮತ್ತೆಗೆ ಯಾಕೆ ಹಂಗೆ ಅನ್ನಿಸ್ತೈತೆ? ಯಾಕಂದರೆ ತವ್ರ ಮನೇಲಿ ಮುನ್ಸ್ಕೊಂಡೈತೆ. ತವ್ರ ಮನೇಲಿ ಮುನ್ಸ್ಕೊಂಡಿರೋದ್ರಿಂದನ ತಂಗಿಗೆ ಪ್ರೀತಿಗೆ ಹೇಳ್ಕೊಟ್ಟಿದ್ದಾಳೆ ಪ್ರೇಮ ಅನ್ನೋ ಥರ ಅನುಮಾನ ಶುರುವಾಗೈತೆ. ಇವಾಗ ಸ್ವಲ್ಪ ಮುನ್ಸ್ಕೊಂಡು ಬಂದೈತೆ ಅಷ್ಟೇ. ಏನು ಜಗಳ ದೊಡ್ಡದಾಗ ಅದೆಲ್ಲ ಜಗಳ ಏನೂ ಆಗಿಲ್ಲ ತವ್ರ ಮನೇಲಿ. ಈ ಥರ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಸಂಬಂಧದಲ್ಲೂ ಎಷ್ಟೇ ನಾವು ಹತ್ರದಲ್ಲಿದ್ದು ತುಂಬ ಕ್ಲೋಸ್ ಆಗಿದ್ದು ಚೆನ್ನಾಗಿದ್ದು ಎಲ್ಲ ಹೆಂಗೆಲ್ಲ ಇರ್ತಾರೆ, ಅಂಥದ್ರಲ್ಲೂ ಸ್ವಲ್ಪ ಬಿರುಕು ಅನ್ನೋದು ಬಂದೇ ಬರುತ್ತೆ ಯಾವ ಸಂಬಂಧದಲ್ಲೇ ಆಗಲಿ. ಅದಕ್ಕೇ ಯಾವುದ್ರಲ್ಲೇ ಆಗಲಿ ಅಷ್ಟ್ರಾಗಿರ್ಬೇಕು. ಈ ಥರ ಎಲ್ಲ ಸಂಬಂಧದಲ್ಲೂ ಈ ಥರ ಸ್ವಲ್ಪ ಬಿರುಕು ಅನ್ನೋದು ಬರುತ್ತೆ. ಆಮೇಲೆ ಚೆನ್ನಾಗಿ ಆಗ್ತಾರೆ, ಹೊಂದಾಣಿಕೆ ಅನ್ನೋದು ಬರುತ್ತೆ. ಈ ಥರ ಮತ್ತು ಏನಾದರೂ ಕೆಲಸ ಕಾರ್ಯದಲ್ಲಿ ಚೆನ್ನಾಗಾಗ್ಬೋದು, ಏನಾದರೂ ಕಷ್ಟ ಸುಖದಲ್ಲಿ ಚೆನ್ನಾಗಾಗ್ಬೋದು. ಈ ಥರ ಈ ಕತೆ ಮುಖಾಂತರ ತೋರಿಸ್ತಾ ಇರೋದು. ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಕಷ್ಟಪಟ್ಟು ಇದನ್ನು ವಿಡಿಯೋ ಮಾಡ್ತಾ ಇರೋದ್ರಿಂದ ನೀವು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಶೇರ್ ಮಾಡೋದ್ರಿಂದ ಇನ್ನೂ ತುಂಬ ಜನಕ್ಕೆ ರೆಕಮೆಂಡ್ ಆಗುತ್ತೆ ನಮ್ಮ ವಿಡಿಯೋ. ಅದಕ್ಕೆ ದಯವಿಟ್ಟು ಶೇರ್ ಮಾಡಿ, ವ್ಯೂಸ್ ಜಾಸ್ತಿ ಬರುತ್ತೆ. ದಯವಿಟ್ಟು ನೀವು ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಸುಮ್ಮನೆ ಆಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ ಎಲ್ರಿಗೂ. ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.